ಶ್ರೀನಿವಾಸಪುರ ತಾಲೂಕಿನ ಮ್ಯಾಕಲಗಡ್ಡ ಸಮೀಪದ ಶ್ರೀನಿವಾಸಪುರ ಮದನಪಲ್ಲಿ ರಸ್ತೆಯಲ್ಲಿರುವ ಶ್ರೀ ವಾಲ್ಮೀಕಿ ಆಶ್ರಮದಲ್ಲಿ ಮೇ 1, 2026 ರಂದು ಶ್ರೀ ನಾಗದೇವತೆಗಳ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ನೂತನ ವಿಗ್ರಹಗಳ ಪ್ರತಿಷ್ಠಾಪನೆ ಮಹೋತ್ಸವವು ಭಕ್ತಿಭಾವದಿಂದ ನಡೆಯಿತು. ಈ ಮಹೋತ್ಸವದ ಅಂಗವಾಗಿ ಆಶ್ರಮದ ಅಭಿವೃದ್ಧಿಗಾಗಿ ಸಮಾಜದ ಗಣ್ಯರು, ದಾನಿಗಳು ಹಾಗೂ ಮುಖ್ಯ ಅತಿಥಿಗಳಿಗೆ ಗೌರವಪೂರ್ವಕ ಮನವಿ ಸಲ್ಲಿಸಲಾಯಿತು. ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿ ನೆಲೆಗೊಂಡಿರುವ ಈ ಆಶ್ರಮವು ಸುಮಾರು 25 ವರ್ಷಗಳ ಹಿಂದೆ ಸಮುದಾಯದ ಹಿರಿಯರ ದೂರದೃಷ್ಟಿಯಿಂದ ಸರ್ಕಾರದಿಂದ ಮಂಜೂರಾದ ಜಾಗದಲ್ಲಿ ಸ್ಥಾಪನೆಯಾಗಿದೆ. ಅಂದಿನ ಹಿರಿಯ ಮಹನೀಯರು ಮಹರ್ಷಿ ವಾಲ್ಮೀಕಿ ಹೆಸರಿನಲ್ಲಿ ಬಡ ಮಕ್ಕಳಿಗಾಗಿ ವಸತಿ ಶಾಲೆ, ನಿರ್ಗತಿಕರಿಗಾಗಿ ವೃದ್ಧಾಶ್ರಮ, ಬಡವರ ವಿವಾಹ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಕಲ್ಯಾಣ ಮಂಟಪ ನಿರ್ಮಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಹೊಂದಿದ್ದರು. ಆದರೆ ಕಾಲದ ಹೊಡೆತದಲ್ಲಿ ಆ ಆಶಯ ಹಿನ್ನಡೆಯಾದರೂ ಇದೀಗ ಸಮುದಾಯದ ಉದಾರ ಹೃದಯದ ದಾನಿಗಳು ಮತ್ತೆ ಒಂದಾಗಿ ಆ ಕನಸನ್ನು ನನಸಾಗಿಸಲು ಮುಂದಾಗಿದ್ದಾರೆ. ಈಗಾಗಲೇ ಆಶ್ರಮ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ದೇವಾಲಯ, ಶ್ರೀರಾಮ ಸೀತಾ ಸಮೇತ ದೇವಾಲಯ ಹಾಗೂ ಸುಮಾರು 15 ಅಡಿ ಎತ್ತರದ ಶ್ರೀ ಮಾರುತಿ ವಿಗ್ರಹವು ವಿರಾಜಮಾನವಾಗಿದೆ. ಇತ್ತೀಚೆಗೆ ಅಶ್ವತ್ಥ ಕಟ್ಟೆ ನಿರ್ಮಾಣಗೊಂಡಿದ್ದು, ಇದೇ ಸಂದರ್ಭದಲ್ಲಿ ನಾಗದೇವತೆಗಳ ಪ್ರತಿಷ್ಠೆ ಮತ್ತು ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠೆಯೂ ನೆರವೇರಿತು. ದಾನಿಗಳಾದ ಗುಂಜೂರು ಶ್ರೀನಿವಾಸ ರೆಡ್ಡಿ ಅವರು 60x45 ಅಳತೆಯ ವಿಶಾಲ ಪ್ರಾಂಗಣವನ್ನು ನಿರ್ಮಿಸಿಕೊಟ್ಟು ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಬುನಾದಿ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ಮೇಲ್ಭಾಗದಲ್ಲಿ ವಿಶಾಲ ಸಭಾಂಗಣ, 5 ರಿಂದ 6 ಕೊಠಡಿಗಳು, ಪಾಕಶಾಲೆ, ಶೌಚಾಲಯ, ನೀರಿನ ವ್ಯವಸ್ಥೆ, ಕಾಂಪೌಂಡ್ ಗೋಡೆ ಹಾಗೂ ಮುಖ್ಯ ಕಮಾನು ದ್ವಾರ ನಿರ್ಮಿಸುವ ಯೋಜನೆ ರೂಪಿಸಲಾಗಿದೆ. ಈ ಎಲ್ಲಾ ಮೂಲ ಸೌಕರ್ಯಗಳನ್ನು ಪೂರ್ಣಗೊಳಿಸಲು ಸಮಾಜದ ಹೃದಯವಂತರು ತಮ್ಮ ತನು, ಮನ, ಧನಗಳಿಂದ ಸಹಕಾರ ನೀಡಬೇಕು ಎಂದು ಆಶ್ರಮದ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಸಹಾಯ ನೀಡುವ ದಾನಿಗಳ ಹೆಸರನ್ನು ಸಂಬಂಧಿತ ಕಾಮಗಾರಿಗಳ ಮೇಲೆ ಅಳವಡಿಸಲಾಗುವುದು ಎಂದು ತಿಳಿಸಲಾಗಿದೆ. ಈಶ್ವರಾನಂದ ಸ್ವಾಮಿ, ಕೆಆರ್ ಪುರ, ನರಸಿಂಹಯ್ಯ ಜಿಲ್ಲಾಧ್ಯಕ್ಷರು, ವಾಲ್ಮೀಕಿ ನಾಯಕ ಒಕ್ಕೂಟ ಕೋಲಾರ, ಕೃಷ್ಣಪ್ಪ, ವೆಂಕಟರಮಣಪ್ಪ ಸೇರಿದಂತೆ ಹಲವು ಮುಖಂಡರು ಈ ಅಭಿವೃದ್ಧಿ ಕಾರ್ಯಕ್ಕೆ ಸಂಪೂರ್ಣ ಬೆಂಬಲ ನೀಡುವಂತೆ ಸಾರ್ವಜನಿಕರಲ್ಲಿ ಕೋರಿದ್ದಾರೆ. ಸಮುದಾಯದ ಸೇವೆಗಾಗಿ ನಿರ್ಮಾಣವಾಗುತ್ತಿರುವ ಈ ಪವಿತ್ರ ಕ್ಷೇತ್ರವು ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕು ಎಂಬ ಆಶಯದೊಂದಿಗೆ ಶ್ರೀ ವಾಲ್ಮೀಕಿ ನಾಯಕ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಸದಸ್ಯರು ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ.